सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमाजं नृहयमहममेजं ध्येयमाम्नायगेजं सतजमसदजेजं श्रीसहाजं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्यविशदप्रभा जालोल्लासोपहत सकलावत्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभावि भूमिवलजे यस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनाजि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात्तत्त्वविदिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यान नलिने किंचनी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಇಲ್ಲಿಯವರೆಗೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಈ ವಾಕ್ಯದ ವಿಚಾರ ಆಗ್ತಾ ಇತ್ತು. 117ನೆಯ ಸುಧಾಮೂಲ. ಇದರಲ್ಲಿ ಕೊನೆಗೇನ್ ಹೇಳಿದ್ರು ಅಂದ್ರೆ ಒಂದು ಚಂದ್ರ ನಕ್ಷತ್ರ ಇವುಗಳ ಬಗ್ಗೆ ಬಂತು. ಅದು ನಮಗ್ ಗೊತ್ತಾಗಿದೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ವಾಕ್ಯ ಯಾರು ಕೇಳ್ತಾನೆ ಅವನಿಗೇನ್ ಗೊತ್ತಾಗುತ್ತೆ? ಈ ಬ್ರಹ್ಮ ಏನಿದ್ದಾನೆ ಅಂದ್ರೆ ದೇವರು ಅವನು ಜ್ಞಾನ ರೂಪಿ, ಅವನಲ್ಲಿ ಜ್ಞಾನ ಇದೆ. ಹಾಗಾದ್ರೆ ಏನಿಲ್ಲ ಅಂತ ಗೊತ್ತಾಯ್ತು? ಅಜ್ಞಾನ ಇಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ಒಂದರ ಸಂಬಂಧ ಗೊತ್ತಾದ್ರೆ ಇನ್ನೊಂದು ಇಲ್ಲ ಅಂತ ತಾನಾಗೆ ಗೊತ್ತಾಗುತ್ತೆ. ಆನಂದ ತುಂಬಾ ಇದೆ ಅವನಿಗೆ ಅಂದೇನರ್ಥ? ಇವನಿಗೆ ದುಃಖ ಇಲ್ಲ ಅಂತ ಅರ್ಥ. ಈಗ ಒಂದು ತುಂಬಾ ಬುದ್ಧಿವಂತ ಅಂದ್ರೆ ಅರ್ಥ ಪೆದ್ದ ಅಲ್ಲ ಅಂತ ಅರ್ಥ. ಅಂದ್ರೆ ಒಂದನ್ನ ವಿಧಾನ ಮಾಡಿದ್ರೆ ಇದೆ ಅಂತ ಒಂದರ ಸಂಬಂಧವನ್ನ ಹೇಳಿದ್ರೆ ಅಥವಾ ಒಂದರ ಸಂಸರ್ಗ ಗೊತ್ತಾಯ್ತು ಅಂತ ಆದ್ರೆ, ಸಂಸರ್ಗ ಅಂದ್ರೆ ಸಂಬಂಧ, ಒಂದು ಸಂಸರ್ಗ ಗೊತ್ತಾಯ್ತು ಅಂದ್ರೆ ಮತ್ತೊಂದು ಇಲ್ಲ ಅಂತ ತಾನಾಗೆ ಗೊತ್ತಾಗತ್ತೆ. ಇವನು ತುಂಬಾ ಕೆಟ್ಟವನು ಅಂದ್ರೆ ಇವನು ಒಳ್ಳೆಯವನಲ್ಲ ಅಂತ ಅರ್ಥ, ಸಹಜವಾಗೇ ಗೊತ್ತಾಗತ್ತೆ. ಹಾಗಾದ್ರೆ ಯಾವದರ ಒಂದು ಸಂಬಂಧವನ್ನ ಹೇಳ್ತೀವೋ ಅದಕ್ಕಿಂತ ವಿರುದ್ಧವಾಗಿಯೂ ನಮಗೆ ಗೊತ್ತಾಗತ್ತೆ. ಅದೇ ತರ ಇಲ್ಲೂ ಬ್ರಹ್ಮನನ್ನ ಸತ್ಯ ಅಂತ ಹೇಳಿದ್ರೆ ಇವನು ಅಸತ್ಯ ಅಲ್ಲ. ಬ್ರಹ್ಮ ಜ್ಞಾನ ಅಂದ್ರೆ ಅಜ್ಞಾನ ಅಲ್ಲ, ಅಜ್ಞಾನಿ ಅಲ್ಲ ಅಂತ ಅರ್ಥ. ಹೀಗೆ ಒಂದರ ಸಂಬಂಧ ಮತ್ತೆ ಅದರ ವಿರುದ್ಧವಾದದರ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಎರಡು ಧರ್ಮ ಗೊತ್ತಾಗತ್ತೆ ಒಂದು ಸಲ ಹೇಳದ್ ಕೂಡಲೇ. ಇವನು ಬುದ್ಧಿವಂತ ಅಂದ್ರೆ ಇವನಲ್ಲಿ ಬುದ್ಧಿ ಇದೆ ಅಂತ ಬುದ್ಧಿಗೂ ಇವನಿಗೂ ಒಂದು ಸಂಬಂಧ ಗೊತ್ತಾಗತ್ತೆ.
ಹಾಗೆ ಪೆದ್ದತನ ಇಲ್ಲ ಅನ್ನೋದ್ರ ಜೊತೆಗೂ ಸಂಬಂಧ ಗೊತ್ತಾಗುತ್ತೆ. ಹಾಗಾದ್ರೆ ಭಾವಧರ್ಮ ಮತ್ತೊಂದು ಅಭಾವ ಧರ್ಮ, ಒಂದು ಇರೋದು ಭಾವಧರ್ಮ, ಇನ್ನೊಂದು ಇರದೇ ಇರೋದು. ಈ ರೀತಿ ಎರಡು ಧರ್ಮಗಳು ನಮಗೆ ಭಗವಂತನಲ್ಲಿ ತೋರುತ್ತೆ. ಇಷ್ಟು ತೋರಿದ್ರು ಕೂಡ ನೀವು ದೇವರು ಮಾತ್ರ ತೋರ್ತಾನೆ, ದೇವರಲ್ಲಿ ಯಾವುದೇ ಸತ್ಯತ್ವ ಯಾವುದೇ ಗುಣಗಳು ತೋರಲ್ಲ ಅಂತ ಹೇಳ್ತೀರಲ್ಲ, ಇದು ಸರಿ ಇಲ್ಲ ಅಂತ ಇಷ್ಟು ಈ ಖಂಡನೆ ಬಂತು. ಇದರ ಮೇಲೆ ಅವರು ಹೇಳಿದ್ರು, ಇಲ್ಲ, ದೇವರೊಬ್ಬನೇ ಈ ವಾಕ್ಯದ ಅರ್ಥ, ಅಖಂಡ ಬ್ರಹ್ಮ ಅಂತ. ಅದಕ್ಕೆ ನಾವೊಂದು ಆಕ್ಷೇಪ ಮಾಡ್ತೀವಿ ಅವ್ರಿಗೆ, ಏನಂದ್ರೆ ಈಗ ದೇವರನ್ನ ಅವರು ಸ್ವಪ್ರಕಾಶ ಅಂತ ಒಪ್ಪಿದ್ದಾರೆ. ಸ್ವಪ್ರಕಾಶ ಅಂತ, ಸ್ವಪ್ರಕಾಶ ಅನ್ನೋ ಶಬ್ದ ಶಾಸ್ತ್ರದಲ್ಲಿ ಪದೇ ಪದೇ ಬರ್ತಾ ಇರುತ್ತೆ. ಸ್ವಪ್ರಕಾಶ ಅನ್ನೋದಕ್ಕೆ ಉದಾಹರಣೆ ನಮ್ಗೆ ದೀಪವನ್ನ ಕೊಡ್ತಾ ಇರ್ತೀವಿ. ದೀಪ ಹೇಗ್ ಬೆಳಗತ್ತೆ? ದೀಪ ಬೆಳಗ್ಲಿಕ್ಕೆ ಇನ್ನೊಂದು ದೀಪ ಬೇಕಾಗಿಲ್ಲ. ಈಗ ನಾವೆಲ್ಲ ಹೇಳ್ತೀವಲ್ಲ, ಇನ್ನೊಬ್ಬರ ವರ್ಚಸ್ಸು ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ಇದ್ದೇ ಬೆಳಿಬೇಕಾ? ಹಾಗೇನಿಲ್ಲ. ಅದನ್ನ ಸ್ವಪ್ರಕಾಶರು ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ತಾವಾಗೆ ಅವ್ರ ಬೆಳಕಿಗೆ ಬಂದ್ರು ಅಂತ, ಇನ್ನೊಬ್ಬರ ಅಪೇಕ್ಷೆ ಇಲ್ಲ ಅವ್ರಿಗೆ, ತಂಪಾಡಕ್ ತಾವು ಬಂದ್ರು. ಕೆಲವರು ಇನ್ನೊಬ್ಬರ ಅಪೇಕ್ಷೆ ಇಟ್ಕೊಂಡೇ ಬರ್ಬೇಕಾಗಿ ಬರುತ್ತೆ. ಅಂತೂ ಇಲ್ಲಿ ಸ್ವಪ್ರಕಾಶ, ಪರಪ್ರಕಾಶ್ಯ, ಈ ಎರಡು ಶಬ್ದಗಳೇನಿದೆ, ಸ್ವಪ್ರಕಾಶ್ಯರು ಅಂತ ಬಳಸಿದ್ರೆ ತನ್ನಿಂದ ತಾನೇ ಪ್ರಕಾಶಕ್ಕೆ ಬರೋದು, ಪರಪ್ರಕಾಶರಿಂದ ಇನ್ನೊಂದರಿಂದ ಪ್ರಕಾಶಕ್ಕೆ ಬರೋರು. ನಾವೆಲ್ಲ ಪರಪ್ರಕಾಶ್ಯರೇ. ದೇವರ ಅನುಗ್ರಹ ಇಲ್ಲದೆ, ಗುರುಗಳ ಅನುಗ್ರಹ ಇಲ್ಲದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಪ್ರಕಾಶ ಅಂತ ಬಳಸ್ತಾರ ಅದ್ವೈತಿಗಳು. ಇದು ಸ್ವಪ್ರಕಾಶ ಅಂದ್ರೆ ಏನರ್ಥ? ದೇವರು ತಾನಾಗೆ ಬೆಳಗ್ತಾನೆ, ಅವನನ್ನು ತಿಳಿಸ್ಲಿಕ್ಕೆ ಒಂದ್ ಬೇಕಾಗಿಲ್ಲ ಅಂತ ಅರ್ಥ. ಇತರ ಅವೇದ್ಯತ್ವಂ ಸ್ವಪ್ರಕಾಶತ್ವಂ ಅಂತ ಹೇಳ್ತಾರೆ. ಇತರ ಅವೇದ್ಯತ್ವಂ ಅಂದ್ರೆ ಅವನನ್ನ ತಿಳಿಬೇಕಾದ್ರೆ ಮತ್ತೊಂದು ಬೇಕಾಗಿಲ್ಲ, ಅವನು ತಾನಾಗೆ ದೀಪದಂತೆ ಬೆಳಗ್ತಾ ಇದ್ದಾನಷ್ಟೇ. ದೀಪ ತಿಳಿಲಿಕ್ಕೆ ಇನ್ನೊಂದು ಟಾರ್ಚ್ ಇಟ್ಕೊಂಡು ಹೋಗ್ಬೇಕಾ, ಇನ್ನೊಂದು ದೀಪ ಬೇಕಾ? ಯಾವ್ದು ಬೇಕಾಗಿಲ್ಲ. ಸ್ವಪ್ರಕಾಶ ಅಂತ ಕರಿತೀವಿ ಅಂತ ಕಡೆ. ಅದೇ ತರ ಬ್ರಹ್ಮನನ್ನ ಸ್ವಪ್ರಕಾಶ ಅಂತ ನೀವು ಕರೆದಿದ್ದೀರಿ, ಆಮೇಲೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ವಾಕ್ಯನಾದ್ರೂ ಯಾಕೆ ಬೇಕಾಯ್ತು ನಿಮಗೆ ಅಂತ ನಾವು ಕೇಳೋ ಪ್ರಶ್ನೆ. ಯಾಕಂದ್ರೆ ಈ ವಾಕ್ಯ ಯಾರನ್ನು ತಿಳಿಸ್ಲಿಕ್ಕೆ ಹೊರಟಿದೆ? ಬ್ರಹ್ಮನನ್ನು ತಿಳಿಸ್ಲಿಕ್ಕೆ ಹೊರಟಿದೆ. ಆ ಬ್ರಹ್ಮನನ್ನ ಯಾಕೆ ತಿಳಿಸ್ಲಿಕ್ಕೆ ಹೋಗ್ಬೇಕು? ಅವನ್ ಯಾವ್ದೇ ಶಾಸ್ತ್ರಕ್ಕೆ ನಿಲ್ಕೋನಲ್ಲ, ಶಾಸ್ತ್ರದಿಂದ ಪ್ರಕಾಶ ಆಗೋನಲ್ಲ, ಅವನು ಸ್ವಪ್ರಕಾಶ ಅಷ್ಟೇ. ಅವನ್ ಇನ್ನೊಂದೇನ್ ತಿಳಿಲಿಕ್ ಬರೋದೇ ಇಲ್ಲ. ಅದು ನೀವ್ ಹೇಳಿತ್ತು, ಸ್ವಯಂ ಪ್ರಕಾಶ ಯಾರೋ ಅವನೇ ಸ್ವಪ್ರಕಾಶ. ಆದ್ರಿಂದ ಶಾಸ್ತ್ರ ತಿಳಿಸ್ಲಿಕ್ಕೆ ಹೊರಟಿದೆ ಅಂದ್ರೆ ಶಾಸ್ತ್ರದ ಮೂರ್ಖತನ ಅಷ್ಟೇ, ಅದು ಉಪಯೋಗ ಇಲ್ಲ ಅಂತ ಆಗೋಯ್ತು ಅಂತ. ಅಲ್ಲ, ಹಾಗಲ್ಲ. ಈ ಶಾಸ್ತ್ರ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಬರೀ ಬ್ರಹ್ಮನ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ವ್ಯರ್ಥ, ನಿಜ. ಆದ್ರೆ ಆ ಬ್ರಹ್ಮನಲ್ಲಿ ಕೆಲವು ಗುಣಗಳಿಲ್ಲ ಅಂತ ಹೇಳಲಿಕ್ಕೆ ಹೋಗ್ತಾ ಇದೆ. ಯಾವುದು? ಅಸತ್ಯತ್ವ ಇಲ್ಲ, ಅಜ್ಞಾನ ಇಲ್ಲ, ಮತ್ತೆ ಅಂತ್ಯ ಆ ಭಗವಂತನಿಗಿಲ್ಲ. ಅದು ಕೆಲವು ಧರ್ಮಗಳಿಲ್ಲ ಅಂತ ಹೇಳ್ಬೇಕಲ್ಲ, ಅದರ ವ್ಯಾವೃತ್ತಿ ಅಂತ ಹೇಳ್ತೀವಿ. ಅಂದ್ರೆ ಈಗ ಉದಾಹರಣೆಗೆ ನಮ್ ಮುಂದೆ ಒಬ್ಬ ಬಂದ, ಇವನಲ್ಲಿ ಬುದ್ಧಿ ವ್ಯಾವೃತ್ತಿ ಇದೆ ಅಂತ. ಬುದ್ಧಿ ವ್ಯಾವೃತ್ತಿ ಆಗಿದೆ ಅಂತ ಏನರ್ಥ? ಬುದ್ಧಿ ಇಲ್ಲ ಅಂತ ಅರ್ಥ ಅವನ್ಗೆ. ಅಬುದ್ಧಿ ವ್ಯಾವೃತ್ತಿ ಅಂದ್ರೆ ಏನರ್ಥ? ಅಬುದ್ಧಿಯಿಂದ ವ್ಯಾವೃತ್ತಿ, ಅಬುದ್ಧಿ ಇಲ್ಲ ಅಂತ ಅರ್ಥ. ಅಬುದ್ಧಿಯ ವ್ಯಾವೃತ್ತ, ಅಬುದ್ಧಿಯಿಂದ ಇಲ್ಲ ಅಂದ್ರೆ ಬುದ್ಧಿ ಇದೆ ಅಂತ ಅರ್ಥ. ಅಥವಾ ಧನ ವ್ಯಾವೃತ್ತಿ ಇವನಲ್ಲಿದೆ ಅಂತ, ಕೈನಲ್ಲಿ ದುಡ್ಡಿಲ್ಲ ಅಂತ ಅರ್ಥ. ಈ ವ್ಯಾವೃತ್ತಿ ಅನ್ನೋ ಶಬ್ದ ಏನ್ ಬಳಸ್ತೀವಿ, ಅದು ಇಲ್ಲ ಅನ್ನೋ ಅರ್ಥವನ್ನ ಕೊಡುತ್ತೆ. ಅದೇ ತರ ಅಸತ್ಯತ್ವ ವ್ಯಾವೃತ್ತಿ, ಅಸತ್ಯತ್ವ ಇಲ್ಲ ದೇವರಲ್ಲಿ ಅಂತ ಹೇಳಲಿಕ್ಕೋಸ್ಕರ ಸತ್ಯಂ ಅಂತ ಪದ ಹಾಕ್ತಿವಿ. ಇವನು ತುಂಬಾ ಬುದ್ಧಿವಂತ ಅಂತ ಯಾಕೆ ಹೇಳಲಿಕ್ಕೆ ಹೋಗಿದ್ದು? ಇವನ್ ಪೆದ್ದ ಅಲ್ಲ ಅಂತ ತಿಳಿಸ್ಲಿಕ್ಕೆ ಬುದ್ಧಿವಂತ ಅಂತ ಹೇಳಿತ್ತು. ಇವನು ಬಿಳಿಗಿದ್ದಾನೆ ಅಂದ್ರೆ ಅರ್ಥ, ಕಪ್ಪು ಇಲ್ಲ ಅಂತ ತಿಳಿಸ್ಲಿಕ್ಕೆ ಇವನು ಬಿಳಿಗಿದ್ದಾನೆ ಅಂತ ಹೇಳಿ. ಹಾಗೆ ಇವನು ತುಂಬಾ ಉದ್ದ ಅಂತ ಯಾಕೆ ಹೇಳಿದ್ದು? ಇವನು ಕುಳ್ಳ ಅಲ್ಲ ಅಂತ ತಿಳಿಸ್ಲಿಕ್ಕೆ ಉದ್ದ ಅಂತ ಹೇಳಿದ್ರು. ಉದ್ದ ಅಂತ ಹೇಳಲಿಕ್ಕೆ ಉದ್ದ ಅಂತ ಹೇಳಲಿಲ್ಲ, ಕುಳ್ಳ ಅಲ್ಲ ಅಂತ ಹೇಳಲಿಕ್ಕೆ. ಅಂದ್ರೆ ಇವ್ರು ಹೇಳೋದು ಹೇಗೆ ಅಂದ್ರೆ, ಒಂದು ಗುಣ ಹೇಳೋ ಶಬ್ದ ಸಿಕ್ಕಿದ್ರೆ ಅದರ ವಿರುದ್ಧ ಗುಣ ಇಲ್ಲ ಅಂತ ಹೇಳಲಿಕ್ಕೆ ಆ ಶಬ್ದ ಬಂದಿದೆ ಅಂತ ವಿವರಣೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಸತ್ಯ ಅಂದ್ರೆ ಇದು ಅಸತ್ಯ ಅಲ್ಲ ಅಂತ ತಿಳಿಸ್ತಾ ಇದೆ, ಅನಂತ ಅಂದ್ರೆ ಇದು ಅಂತ್ಯ ಇಲ್ಲ ಅಂತ ತಿಳಿಸ್ತಾ ಇದೆ, ಹೀಗೆ ಹೇಳ್ತಾರೆ. ಸರಿ, ಇದನ್ನ ತಿಳಿಸ್ಲಿಕ್ಕೋಸ್ಕರನಾದ್ರೂ ವೇದವಾಕ್ಯ ಬೇಕೇ ಬೇಕು. ಆಗ ಸತ್ಯ, ಜ್ಞಾನ, ಅನಂತ ಎಲ್ಲ ಪದಗಳೇನು ಬಳಸಿದ್ವಿ, ಇದಕ್ಕೆಲ್ಲ ಒಂದು ಅರ್ಥ ಇದೆ. ಯಾಕೆ? ವಿರುದ್ಧ ಧರ್ಮ ಇಲ್ಲ ಅಂತ ತಿಳಿಸ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಅಂತ. ಆದ್ರೆ ಇದು ಸರಿ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಹೇಳ್ತಾರೆ ಜಯತೀರ್ಥರು, ವ್ಯಾವೃತ್ತೆಶ್ಚ ಅಸತ್ಯತ್ವಾತ್. ಆಯ್ತು, ವೇದವಾಕ್ಯ ಯಾವ್ದನ್ನು ತಿಳಿಸ್ಬೇಕು ಈಗ ನಿಮ್ ಪ್ರಕಾರ? ಅಸತ್ಯತ್ವ ಇಲ್ಲ ದೇವರಲ್ಲಿ, ದೇವರಲ್ಲಿ ಅಂತ್ಯ ಇಲ್ಲ ಅಂತ, ಇಲ್ಲ ಅನ್ನೋ ಧರ್ಮ ವ್ಯಾವೃತ್ತಿಯನ್ನು ತಿಳಿಸ್ಲಿಕ್ಕೆ ಅಂತ ಹೋಗ್ಬೇಕು. ಆದ್ರೆ ನಾವೊಂದು ಪ್ರಶ್ನೆ ಕೇಳ್ತೀವಿ, ಬ್ರಹ್ಮನನ್ನ ಬಿಟ್ಟು ಮತ್ತೊಂದು ಸತ್ಯವಾದ ವಸ್ತು ಜಗತ್ನಲ್ಲಿ ಇದೆಯಾ? ಜಗತ್ತೇ ಸುಳ್ಳು, ಇನ್ ಜಗತ್ತಿನ ಒಳಗಡೆ ಇರೋದೆಲ್ಲ ಸುಳ್ಳು ಅಂತಾನೆ ಅರ್ಥ.
ಮತ್ ಯಾವ್ದು ಬ್ರಹ್ಮನನ್ನ ಬಿಟ್ಟು ಒಂದು ಸತ್ಯ ವಸ್ತು ಇದೆ? ಯಾವುದು ಇಲ್ಲ. ಮತ್ತೆ ಈ ವ್ಯಾವೃತ್ತಿ ಅಂತ ಹೇಳ್ತೀವಲ್ಲ, ಅಸತ್ಯತ್ವ ಇಲ್ಲ ಅಂತ, ಇಲ್ಲ ಅಂತ ಒಂದು ಬಂತಲ್ಲ, ಆ ಇಲ್ಲ ಅನ್ನೋದು ಸತ್ಯನೋ ಸುಳ್ಳು? ಅದು ಸುಳ್ಳೆ, ಅದು ಕೂಡ ಏನ್ ಸತ್ಯ ಅಲ್ಲ. ಯಾಕೆ? ವ್ಯಾವೃತ್ತಿ ಅನ್ನೋದು ಅದು ಸುಳ್ಳು. ಅದನ್ನ ಸತ್ಯ ಅಂತ ಒಪ್ಪಿಟ್ರೆ ಬ್ರಹ್ಮನಿಗಿಂತ ಬೇರೆ ಒಂದು ಸತ್ಯ ಒಂದು ವಸ್ತು ಒಪ್ಪಾಗ ಆಯ್ತು. ಆದ್ರಿಂದ ಅದು ಸುಳ್ಳು ಅಂತ ಹೇಳ್ಬೇಕು. ಹಾಗಾದ್ರೆ ವೇದವಾಕ್ಯ ಏನ್ ತಿಳಿಸ್ಕೊಡ್ತಾ ಇದೆ? ವೇದವಾಕ್ಯ ಸುಳ್ಳನ್ನು ತಿಳಿಸ್ಕೊಡ್ತಾ ಇದೆ. ಯಾಕೆಂದ್ರೆ ದೇವರನ್ನ ಒಬ್ಬನನ್ನೇ ತಿಳಿಸ್ಕೊಟ್ರೆ ಸರಿ, ಆದ್ರೆ ದೇವರನ್ನ ತಿಳಿಸೋ ಅಗತ್ಯ ವೇದಕ್ಕೆ ಬೇಕಾಗಿಲ್ಲ, ಅಗತ್ಯ ಇಲ್ಲ ವೇದಕ್ಕೆ. ಯಾಕೆ? ಅವನ್ ತಾನಾಗೆ ತಿಳಿಯೋನು, ಅವನ್ ತನಗ್ ಜ್ಞಾನ ತನಗಿದೆ ದೇವರಿಗೆ. ಅವನ ಜ್ಞಾನ ಬರ್ಲಿಕ್ಕೆ, ಅವನ ಜ್ಞಾನ ನಮಗ್ ಬರ್ಲಿಕ್ಕೂ ಬೇಡ್ಕ ಇಲ್ಲ. ಯಾಕೆ? ನಾವು ಇಲ್ವೇ ಇಲ್ಲ ವಸ್ತುತಃ. ಇದ್ರೂ ಕೂಡ ಆ ಬ್ರಹ್ಮನ ಜ್ಞಾನ ಅದು ವೇದದಿಂದಲೂ ಬರಲ್ಲ. ಯಾಕೆ? ಅವರೇ ಸ್ವಪ್ರಕಾಶ ಅಂತ ಒಪ್ಪಿದ್ದಾರೆ. ಅದು ಯಾವುದೇ ಬೇರೆ ಶಾಸ್ತ್ರಕ್ಕೆ ನಿರುಕೋದಲ್ಲ ಅದು. ಮತ್ ಹಾಗಾದ್ರೆ ವೇದವಾಕ್ಯ ಬ್ರಹ್ಮನ್ ತಿಳಿಸ್ಲಿಕ್ ಬೇಡ, ಅವ್ನ್ ಸ್ವಪ್ರಕಾಶ. ಮತ್ ಯಾರನ್ನ ತಿಳಿಸ್ಲಿಕ್ ಬೇಕು? ಬ್ರಹ್ಮನಿರೋ ಧರ್ಮಗಳನ್ನ ತಿಳಿಸ್ಲಿಕ್ ಬೇಕು ಅಂತ. ಯಾವ ಧರ್ಮ ಇದೆ? ಯಾವ ಧರ್ಮನೂ ಇಲ್ಲ. ಮತ್ ಏನ್ ತಿಳಿಸ್ಬೇಕು? ಅವನಲ್ಲಿ ಅಸತ್ಯತ್ವ ಇಲ್ಲ, ಅಜ್ಞಾನ ಇಲ್ಲ, ಹೀಗೆ ಇಲ್ಲ ಅನ್ನೋದು ತಿಳಿಸ್ಬೇಕಲ್ಲ. ಇಲ್ಲ ಅನ್ನೋದು ಏನದು? ಸುಳ್ಳು. ಹಾಗಾದ್ರೆ ಸುಳ್ಳಾದದನ್ನ ತಿಳಿಸ್ತಾ ಇದೆ ಅಂತ ಆಯ್ತು ವೇದ. ಯಾವಾಗ ವೇದವಾಕ್ಯಗಳು ಸುಳ್ಳಾದದ್ದನ್ನ ತಿಳಿಸ್ತಾ ಇದೆಯೋ ಅಂಥ ವೇದವಾಕ್ಯವನ್ನ ಪ್ರಮಾಣ ಅಂತ ಕರೀತಾರೆ. ಈಗ ನಾವ್ ಹೇಳೋದೆಲ್ಲ ಸುಳ್ಳು ಅಂತ ಆದ್ರೆ, ಉಪದೇಶ ಕೊಡೋದೆಲ್ಲ ಸುಳ್ಳು ಅಂತ ಆದ್ರೆ, ಅಂಥವ್ರ ಮಾತನ್ನ ಯಾರು ತಾನೇ ಸ್ವೀಕಾರ ಮಾಡ್ತಾರೆ? ಇವ್ರು ಚೆನ್ನಾಗೇನೋ ಉಪದೇಶ ಕೊಡ್ತಾರೆ, ಬರೀ ಸುಳ್ಳು ಹೇಳ್ತಾರೆ. 1 ಗಂಟೆ ಹೇಳಿದ್ರು ಸುಳ್ಳು ಹೇಳ್ತಾರೆ. ಯಾರು ನಂಬ್ತಾರೆ? ಎಲ್ಲ ಸುಳ್ಳು ಹೇಳ್ತಾರೆ, ಅವ್ರ ಮಾತಿಗೆ ಅರ್ಥ ಇಲ್ಲ, ಬಿಟ್ಬಿಡು ಅಂತ ಬಿಟ್ಟು ಬರ್ತಾರೆ. ಅಂದ್ರೆ ಉಪಾದೇಯತ ಬರಲ್ಲ, ಅದ್ ಸ್ವೀಕಾರ ಮಾಡ್ಬೇಕು ಅಂತ ಅವ್ರಿಗೆ ಬರಲ್ಲ. ಅನುಪಾದೇಯತ, ಅದು ಬೇಡ ಅಂತ ಹೋಗ್ತಾರೆ ಜನರು. ಅದೇ ತರಹ ಯಾವ ವಾಕ್ಯ ಸುಳ್ಳನ್ನ ಹೇಳ್ತಾ ಇದೆಯೋ ಆ ವಾಕ್ಯದ ಬಗ್ಗೆ ವಿಶ್ವಾಸ ಇರಲ್ಲ ಜನರಿಗೆ, ಅದು ಉಪಾದೇಯ ಆಗಲ್ಲ, ಅನುಪಾದೇಯ, ಅದನ್ನ ಬಿಟ್ಟು ಬಿಡ್ತಾರೆ. ವೇದವಾಕ್ಯ ನಿಮ್ಮ ಪ್ರಕಾರ ಸುಳ್ಳಾದದ್ದನ್ನ ಹೇಳ್ತಾ ಇದಕ್ಕೆ ದೇವರು ಮಾತ್ರ ಸತ್ಯ. ದೇವರನ್ನ ಬಿಟ್ಟು ಇನ್ನು ಏನೇ ಹೇಳ್ತಾ ಇದ್ರು ವೇದವಾಕ್ಯ ಅದೆಲ್ಲ ಸುಳ್ಳು. ಸುಳ್ಳನ್ನ ಹೇಳುವಂತಹ ವೇದವಾಕ್ಯದ ಮೇಲೆ ಯಾಕೆ ವಿಶ್ವಾಸ ಬರುತ್ತೆ? ಅದು ಅತತ್ವ ವೇದಕ ಆಗಬೇಕು, ಅದು ಪ್ರಮಾಣವೇ ಆಗಲ್ಲ, ಸುಳ್ಳನ್ನ ತಿಳಿಸ್ತಾ ಇದೆ ಅಂತ. ಈ ಅಭಿಪ್ರಾಯವನ್ನ ನಮ್ಗೆ ಯಾದುಪತ್ಯ ಟಿಪ್ಪಣಿಯಲ್ಲಿ ಬರೀತಾರೆ. ಅಂದ್ರೆ ಸುಳ್ಳಾದದ್ದನ್ನ ವೇದ ತಿಳಿಸ್ಲಿ, ಇದರಿಂದ ಏನ್ ದೋಷ ಅಂದ್ರೆ, ಸುಳ್ಳಾದದ್ದನ್ನ ತಿಳಿಸ್ತಾ ಹೋದ್ರೆ ಆಗ ವೇದವಾಕ್ಯ ತತ್ವಾವೇದಕ ಆಗಲ್ಲ. ತತ್ವಾವೇದಕ ಅಂದ್ರೆ ಯಾವುದು ತತ್ವ ನಿಜವಾದದ್ದನ್ನ ತಿಳಿಸ್ತಾ ಇದೆಯೋ ಅದು ತತ್ವಾವೇದಕ, ಅದು ಪ್ರಮಾಣ. ಅತತ್ವಾವೇದಕ ಯಾವುದು ಸುಳ್ಳಾದದ್ದನ್ನ ಹೇಳ್ತಾ ಇದೆಯೋ ಅದು ಅತತ್ವಾವೇದಕ, ಅದು ಅಪ್ರಮಾಣ ಗುಂಪಿನಲ್ಲಿ ಸೇರ್ಬೇಕು. ಈಗ ವೇದ ನಿಮ್ ಪ್ರಕಾರ ಪ್ರಮಾಣನೋ ಅಪ್ರಮಾಣನೋ? ಅದು ಪ್ರಮಾಣಗಳ ಗುಂಪಿನಲ್ಲಿ ಸೇರ್ಬೇಕು. ಆದ್ರೆ ಈಗ ಸುಳ್ಳಾದದ್ದನ್ನ ತಿಳಿಸ್ತಾ ಇದೆ, ಆದ್ರಿಂದ ಅದು ಅಪ್ರಮಾಣಗಳ ಗುಂಪಿನಲ್ಲಿ ಸೇರ್ಬೇಕಾಗಿತ್ತು ಅಂತ ಇದು ಆಕ್ಷೇಪ ನಾವು ಮಾಡ್ತಾ ಇರೋದು. ಸರಿ, ಇಷ್ಟಾದ್ಮೇಲೆ ಯದ್ವಾ ಅಂತ ಇನ್ನೊಂದು ಮುಂದಿನ ಕೊನೆ ಪ್ಯಾರ ಇದರಲ್ಲಿ 117ನೇ ಸುಧಾಮೂಲದಲ್ಲಿ, ಯದ್ವಾ ಪ್ರತೀತ ಸಾಚ ಸ್ವಭಾವ ವ್ಯಾವರ್ತಕತ್ವೇನ ವ್ಯವತಿಷ್ಠತೆ ನ ಬ್ರಹ್ಮ ವಿಷಯತ್ವೇನ ಏನ ಅಖಂಡತ ವ್ಯಾಹನ್ಯತೆ ಶಂಕಾರ್ಥ. ಅಲ್ಲ, ಅದ್ವೈತಿಗಳ ಅಭಿಪ್ರಾಯ ಹೀಗೆ, ಅವರು ಈ ಅರ್ಥದಲ್ಲಿ ಬಳಸ್ತಿಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅದ್ವೈತಿಗಳು, ಈಗ ದೇವರಲ್ಲಿ ಅಸತ್ಯತ್ವ ಇಲ್ಲ ಅಂತ ವೇದವಾಕ್ಯ ಹೇಳಿಕ್ ಹೊರಡ್ತಾ ಇಲ್ಲ, ದೇವರಲ್ಲಿ ಆ ಧರ್ಮನು ತೋರ್ತಾ ಇಲ್ಲ. ದೇವರನ್ನೇ ಬೇರೆ, ಅವ್ನ್ ಬೇರೆ ಆಗಿ ತಿಳ್ಕೊಳ್ಳೋ ದೇವರನ್ನ, ವಾಸ್ತವಿಕ ಶಾಸ್ತ್ರ ತಿಳ್ಲಿಕ್ಕಾರ ಸ್ವಪ್ರಕಾಶ ಇರ್ಲಿ. ಆ ದೇವರಲ್ಲಿ ಅಸತ್ಯತ್ವ ಇಲ್ಲ ಅಂತ ಸತ್ಯಜ್ಞಾನವನಂತ ಈ ವಾಕ್ಯ ಹೇಳಲಿಕ್ಕೆ ಹೊರಡ್ಲೇ ಇಲ್ಲ. ಮತ್ತೇನ್ ಹೇಳ್ತಾರೆ? ಅದು ಸತ್ಯ ಅಂದ್ರೆ ಅಸತ್ಯತ್ವ ಇಲ್ಲ, ಜ್ಞಾನ ಅಂದ್ರೆ ಅಜ್ಞಾನ ಇಲ್ಲ, ಅನಂತ ಅಂತ ಇಲ್ಲ, ವಸ್ತು ಇಲ್ಲ ಇಲ್ಲ ಅಂತ ಹೇಳ್ತಾ ಇದೆ ಅಷ್ಟೇ ವೇದವಾಕ್ಯ. ಆ ಬ್ರಹ್ಮನಿಗೂ ಈ ಸತ್ಯ ಬರೋದಕ್ಕೂ ಒಂದು ಸಂಬಂಧ ಕಲ್ಪಿಸ್ಬೇಡಿ. ಅದಿಲ್ಲಿಲ್ಲ ಅಂತ ದೇವರಲ್ಲಿ ಹೇಳ್ತಾ ಇದೆ, ಇದಿಲ್ಲ ಅಂತ ದೇವರಲ್ಲಿ ಹೇಳ್ತಾ ಇದೆ, ಹೀಗೆ ಹೇಳ್ಬೇಡಿ. ಅದೇ ಬೇರೆ ಇದೇ ಬೇರೆ, ಹೀಗೆ ಸ್ವಭಾವ ವ್ಯಾವರ್ತಕ ತಾನಾಗೆ ಒಂದು ಅರ್ಥವನ್ನ ಅದು ತೋರಿಸ್ತಾ ಇದೆ ಹೊರತು ಬ್ರಹ್ಮನಲ್ಲಿ ಈ ಗುಣಗಳಿದೆ, ಅಸತ್ಯತ್ವ ಇಲ್ಲ ಅನ್ನೋದು ದೇವರಲ್ಲಿದೆ, ಇದೆಲ್ಲ ಹೇಳ್ತಾ ಇಲ್ಲ. ಅಂದ್ರೆ ಈಗೇನಾಯ್ತು, ನಿಮ್ಗೇನ್ ಸೌಕರ್ಯ ಏನು ಈ ರೀತಿ ಹೇಳೋದ್ರಿಂದ? ಏನಿಲ್ಲ, ಅಖಂಡತ್ವ ಹಾನಿ ಇಲ್ಲ. ಅಖಂಡತ್ವ ಅಂದ್ರೆ ದೇವರಲ್ಲಿ ಯಾವುದೇ ಧರ್ಮ ಬರ್ಲಿಲ್ಲ ಅಷ್ಟೇ, ಅದು ನಮ್ಗೆ ಅನುಕೂಲ ಅಂತ. ಆದ್ರೆ ಈ ರೀತಿ ಹೇಳೋದು ತಪ್ಪು ಅಂತ ನಾವ್ ಹೇಳ್ತೀವಿ. ಯಾಕೆ? ಏವಮಪಿ ತದ್ ಅಭಾವ ವ್ಯಾವೃತ್ತಿ ರೂಪ ವಿಶೇಷಣ ವಿಶಿಷ್ಟತಾಯ ಪರಿಹಾರಾತ್ ಅಖಂಡತ್ವ ಹಾನಿರೇವ. ಅಖಂಡಾರ್ಥ ಭಂಗ, ಅಖಂಡಾರ್ಥತ್ವ ಭಂಗ ಅಂತ ದೊಡ್ಡ ವಿಷಯ ಶಾಸ್ತ್ರದಲ್ಲಿ, ತತ್ವೋದ್ಯೋತ ಗ್ರಂಥದಲ್ಲೆಲ್ಲ ಬರುತ್ತೆ. ಬ್ರಹ್ಮ ಅಖಂಡಾರ್ಥ ಅನ್ನೋ ವಾದ ಏನಿದೆ ಅದ್ವೈತಿಗಳದ್ದು, ಅದರ ಭಂಗ, ಸರಿ ಇಲ್ಲ ಅಂತ ನಿರೂಪಣೆ ಮಾಡೋದು. ಆದ್ರ ಅಖಂಡತ್ವ ಹಾನಿ. ಈಗ ಬ್ರಹ್ಮ ಅಖಂಡ ಅಲ್ಲ, ಒಂದ್ ಸಖಂಡ.
ಅವನಲ್ಲಿ ಗುಣ ಇದೆ, ಕ್ರಿಯೆ ಇದೆ, ಎಲ್ಲವೂ ಇದೆ ಅವನಲ್ಲಿ. ಅವನ ಅಖಂಡ ಅಂತ ಕರಿಬೇಡಿ. ಅಖಂಡತ್ವ ಹಾನಿ. ಯಾಕೆ ಅಂದ್ರೆ ಈಗ ದೇವರಲ್ಲಿ ಅಸತ್ಯತ್ವ ಇಲ್ಲ ಅಂತ ಹೇಳ್ತೇವೆ. ಅಸತ್ಯತ್ವ ಇಲ್ಲ ಅನ್ನೋದು ಸುಳ್ತಾನೆ. ಹಾಗಾದ್ರೆ ಅಸತ್ಯತ್ವ ಇಲ್ಲ ಅನ್ನೋದು ಇಲ್ಲ ಅಂತ ಆಯ್ತು. ನಮ್ಗೆ ಅದು ದೇವರಲ್ಲಿ ಬಂದ್ರೆ ಸಾಕು. ದೇವರಲ್ಲಿ ಪ್ರಶ್ನೆ ಮಾಡ್ತೀವಿ ಏನಂತ ದೇವರ ವಿಷಯದಲ್ಲಿ, ನೋಡು ನೀ ದೇವರಲ್ಲಿ ಅಸತ್ಯತ್ವ ಒಪ್ತ್ಯಾ? ಇಲ್ಲ. ಅಸತ್ಯತ್ವ ಇಲ್ಲ ಅನ್ನೋದನ್ನ ಒಪ್ತ್ಯಾ? ಇಲ್ಲ. ಮತ್ತೇನ್ ಒಪ್ತ್ಯಾ? ಅಸತ್ಯತ್ವ ಇಲ್ಲ ಅನ್ನೋದು ಇಲ್ಲ ಅಂತ ಒಪ್ತೀನಿ. ಮತ್ ಬಂತಲ್ಲ, ದೇವರಲ್ಲಿ ಏನೋ ಒಂದು ಒಪ್ಕೊಂಡಿಯಲ್ಲ ಅಷ್ಟು ಸಾಕು ನಮಗೆ ಇರ್ತಾರೆ. ದೇವರಲ್ಲಿ ಒಂದು ಒಪ್ಪುಕೊಂಡಿ ಅಂತ ಆದ್ರೆ ನೀನ್ ಸೋತಿ. ದೇವರಲ್ಲಿ ಒಂದು ಗುಣ ಬಂದ್ಬಿಡ್ತು, ಅದು ಅಭಾವನೋ ಭಾವನೋ, ಅದು ಇಲ್ಲ ಅನ್ನೋ ಧರ್ಮನೋ, ಇದೆ ಅಂತ ವಿಧಿರೂಪವಾದ ಧರ್ಮನೋ, ಅದು ಏನೋ ಇರ್ಲಿ, ಅಂತೂ ನಾವು ಕೇಳೋ ಪ್ರಶ್ನೆ ಕೊನೆಗೆ ಸಿಗಾಕೊಂಡು ಏನೋ ಒಂದು ಧರ್ಮ ದೇವರಲ್ಲಿ ಒಪ್ಪದಾಗಾಯ್ತು. ಅಂತೂ ಯಾವುದೇ ಗುಣ ಯಾವುದೇ ಕ್ರಿಯೆ ಇಲ್ಲ ಬ್ರಹ್ಮನಲ್ಲಿ ಅಂತ ನಿನ್ನ ಮತ ಏನಿದೆ ಅದು ಬಿದ್ದು ಹೋಯ್ತು. ಅಂದ್ರೆ ಅವ್ರಿಗೆ ಎಷ್ಟು ಮನಸ್ಸಿನಲ್ಲಿ ಅವರಿಗಿದೆ ಅಂದ್ರೆ ದೇವರಲ್ಲಿ ಒಂದು ಗುಣ ಇಲ್ಲ, ಒಂದು ಕ್ರಿಯೆ ಇಲ್ಲ, ಏನಿಲ್ಲ ದೇವರಲ್ಲಿ. ಅದನ್ನ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ. ಅದ್ ಯಾಕೆ ಸಾಧನೆ ಮಾಡ್ತಾರೆ ಅಂತ ಆ ಮೂಲ ಉದ್ದೇಶವೇ ಅರ್ಥ ಆಗಲ್ಲ. ಯಾಕಂದ್ರೆ ಇದೆಲ್ಲ ಇಲ್ಲ ಇಲ್ಲ ದೇವರಲ್ಲಿ ಅಂತ ಹೇಳಿ ಏನ್ ಹೇಳಲಿಕ್ಕೆ ಹೊರಟ್ರು? ಇದೆಲ್ಲ ಇಲ್ಲ, ಅನಂತ ಕಲ್ಯಾಣ ಗುಣಗಳಿದೆ ಅಂದ್ರೆ ಒಂದ್ ಭಕ್ತಿನಾರು ಬರುತ್ತೆ ಆ ದೇವರಲ್ಲಿ, ನಮ್ಗೊಂದಿಷ್ಟು ಅನುಗ್ರಹ ಮಾಡ್ತಾನೆ ಅಂತ ಅನ್ಸತ್ತೆ. ಆದ್ರೆ ಏನು ಇಲ್ಲ ಆ ದೇವರಲ್ಲಿ. ನಾವು ಇವೆಲ್ಲ ಅದು ನಮ್ಮ ಈ ದೇಹ ಏನಿದೆ, ದೇಹ ಎಲ್ಲ, ಈ ದೇಹ ಇರುವಂತ ಜೀವರೆಲ್ಲ ಸುಳ್ಳು, ಮಿಥ್ಯ, ಜಗತ್ ಸುಳ್ಳು. ಮತ್ ಏನೂ ಇಲ್ಲ ಅನ್ನೋದೇ ಸತ್ಯ. ಈ ತರ ಆ ವಾದ ವಿಮರ್ಶೆ ಮಾಡ್ದಾಗ ಕೊನೆಗೆ ಅನ್ಸೋದೆಷ್ಟು ಅಂದ್ರೆ, ಯಾಕಿಷ್ಟು ಹಠ? ಒಂದು ನಿರ್ಗುಣ ಬ್ರಹ್ಮನನ್ನ ಒಪ್ಪಿ ಆ ಬ್ರಹ್ಮನಲ್ಲಿ ಏನೂ ಗುಣ ಇಲ್ಲ, ಏನೂ ಕ್ರಿಯೆ ಇಲ್ಲ, ಮತ್ ಯಾಕೆ ಒಪ್ಬೇಕು ಆ ಬ್ರಹ್ಮನನ್ನ? ಆ ದೇವರ ಒಂದು ನಿಜವಾದ ಮಹತ್ವ ಏನಿದೆ, ಆ ದೇವರ ಮಹತ್ವ, ಒಂದು ಆ ಮಹತ್ವಕ್ಕೆ ಸ್ಥಾನ ಕೊಡ್ಲೇ ಇಲ್ಲ ದರ್ಶನದವರು. ಆ ದರ್ಶನದಲ್ಲಿ ಕೇವಲ ಇದು ದೇವರು ಅಂದ್ರೆ ಏನೂ ಇಲ್ದೇ ಇರೋದು ಅಷ್ಟೇ. ಅದು ಕೊನೆಗೆ ಅಲ್ಲಿಗೆ ಬರೋದು, ನಿಲ್ಲೋದು. ಅದು ನಾವ್ ಎಷ್ಟು ಸಲಿ ಕೊನೆಗೆ ಸಮರ್ಥನೆ ಮಾಡ್ತೀವಿ. ನಮ್ಮ ಹಠ ಇರೋದೆ ದೇವರಲ್ಲಿ ಏನೂ ಇಲ್ಲ ಅಂತ ಹೇಳ್ಬೇಡಿ, ಏನೋ ಒಂದಿದೆ ದೇವರಲ್ಲಿ. ಏನೂ ಇಲ್ದೇ ಇರೋದು ಹೆಂಗ್ ದೇವರಾಗ್ಲಿಕ್ಕೆ ಸಾಧ್ಯ? ಒಂದು ಗುಣ ಇರ್ಲೇಬೇಕು. ಆ ಗುಣ ಯಾವುದು? ಒಂದು ಗುಣ ಅವ್ರ ಕೈಲಿ ಒಪ್ಪಿಸ್ಬಿಟ್ರೆ ಸಾಕು, ಆಗ ಅವರ ಮತ ಸರಿ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೆ ಈ ಹಠ. ನಾವು ಒಂದು ಗುಣನಾರು ಇದನ್ನು ಒಪ್ಲೇಬೇಕು ಅಂತ ಸಮರ್ಥನೆ ಮಾಡ್ತಾ ಇದೀವಿ. ಅದು ಕೊನೆಗೆ ಏನ್ ಹೇಳಿದ್ದು? ಇಷ್ಟೇ ಪ್ರಶ್ನೆ, ಅಸತ್ಯತ್ವ ದೇವರಲ್ಲಿ ಇದೆಯಾ ಇಲ್ವಾ ಅನ್ನೊಂದು, ಸತ್ಯನೋ ಅಸತ್ಯನೋ ಒಂದು ಪ್ರಶ್ನೆ. ದೇವರನ್ನ ಸತ್ಯ ಅಂತ ಒಪ್ತೀಯಾ? ಒಪ್ಪಲ್ಲ ಅಂತ ಹೇಳ್ಬೇಕು ಅವ್ನು. ನಿಜವಾಗ ಹಂಗೆ ಹೇಳ್ಬೇಕು. ಯಾಕೆ? ಸತ್ಯ ಅಂತ ಒಪ್ಪಿದ್ರೆ ಸತ್ಯತ್ವ ಬರುತ್ತಲ್ಲ, ಅದು ಧರ್ಮ, ಅದರಿಂದ ಒಪ್ಪಲ್ಲ. ಮತ್ತೆ ದೇವ್ರನ್ ಸತ್ಯ ಅಲ್ಲ, ಅದ್ ಸತ್ಯ ಹೌದು, ಅದ್ರ ಸತ್ವ ಇಲ್ಲ ಅಷ್ಟೇ. ಅಂದ್ರೆ ಅವ್ರು ಮನುಷ್ಯ ಹೌದು, ಅವ್ನ್ ಮನುಷ್ಯತ್ವ ಇಲ್ಲ ಅಂತ ಹೇಳ್ದಂಗಾಯ್ತು. ಈಗ ಇದನ್ನ ಒಪ್ತಾರ ಅವರು, ಅವನು ಸತ್ಯ ಹೌದು ಅದೇ ಸತ್ಯತ್ವ ಇಲ್ಲ, ಮನುಷ್ಯ ಹೌದು ಮನುಷ್ಯತ್ವ ಇಲ್ಲ, ಹೌದು ಅಂತ ಅದಿಷ್ಟ ಅಂತ ಹಾಗೆ ಹೇಳ್ಬೇಕಾಗ್ ಬರುತ್ತೆ. ಯಾರು ಹಾಗೆ ಹೇಳಲ್ಲ. ಅದಕ್ಕೆ ಅವ್ರ ಏನ್ ಮಾಡ್ತಾರೆ ಬುದ್ಧಿವಂತರು? ಸತ್ವ ಅಂದ್ರೆ ಬೇರೆ ಅಲ್ಲ, ಸತ್ ಅಂದ್ರೆ ಬೇರೆ ಅಲ್ಲ. ದೇವರು ಸತ್ಯ ಅಂದ್ರೆ ಸತ್ಯತ್ವ ಇದೆ ಅಂದ್ರೆ ಎರಡು ಒಂದೇ ಅರ್ಥ. ನಾವ್ ಆ ಪ್ರಶ್ನೆ ಕೇಳ್ತೀವಿ, ಲೋಕದಲ್ಲಿ ಮನುಷ್ಯತ್ವ ಮನುಷ್ಯ, ಆ ಗಜತ್ವ ಗಜ, ಧರ್ಮ ಎಲ್ಲ ಬೇರೆ ಬೇರೆನಾ? ಇದು ಬೇರೆ ಬೇರೆನಾ ಒಂದೇನಾ ಅಂತ ಪ್ರಶ್ನೆ. ಒಂದೇ ಅಂತ ಹೇಳಲಿಕ್ಕೆ ಸಾಧ್ಯನಾ? ಬೇರೆ ಬೇರೆ ತಾನೇ ಇದೆಲ್ಲ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಮ್ಗೆ ಎಲ್ಲ ಒಂದೇ ಅಂತ. ಈ ರೀತಿ ಅವರ ವಾದ ಹಾಗೆ ಮುಂದುವರಿತಾ ಹೋಗುತ್ತೆ. ಕೊನೆಗೆ ಏನಾಯ್ತು? ಈ ಕೊನೆಗೆ ಅವರು ಇಲ್ಲಿಗೆ ಸಿಗಾಕೊಂಡು ಏನಂತ, ದೇವರ ಬಗ್ಗೆ ಅವನು ಸತ್ಯನ ಇಲ್ಲ, ಸತ್ಯತ್ವ ಒಪ್ಪಬೇಕಾಗಿ ಬರುತ್ತೆ, ಅವನು ಸತ್ಯತ್ವ ಇಲ್ಲ. ಸರಿ, ಅಸತ್ಯನ? ಹಾಗಾದ್ರೆ ಅಸತ್ಯತ್ವ ಬಂತ ದೇವರಲ್ಲಿ? ಇಲ್ಲ. ಮತ್ತೇನ್ ಬಂತು? ಅಸತ್ಯತ್ವ ಇಲ್ಲ ಅನ್ನೋದು ದೇವರಲ್ಲಿ ಬಂತು. ಸರಿ, ಅಸತ್ಯತ್ವ ಇಲ್ಲ ಅನ್ನೋದು ದೇವರಲ್ಲಿ ಬಂತ, ಒಪ್ಕೊಡ್ತೀಯ? ಇಲ್ಲ ಇಲ್ಲ. ಆಗ ದೇವರಲ್ಲಿ ಒಂದು ಒಪ್ಕೊಂಡಂಗ ಆಗ್ಬಿಡತ್ತಲ್ಲ. ಇಲ್ಲ ಇಲ್ಲ, ಅದನ್ನು ಒಪ್ಪಲ್ಲ. ಮತ್ತೇನ್ ಬಂತು? ಅಸತ್ಯತ್ವ ಇಲ್ಲ ಅನ್ನೋದು ಇಲ್ಲ ಅಂತ ಒಪ್ಪದೆ, ಅದನ್ನ ಒಪ್ಕೊಡ್ತೀಯ? ಹೌದು ಒಪ್ಕೊಳ್ತೀನಿ ಅಂದ್ರೆ ಒಂದು ಗುಣ ಬಂತು, ಒಂದು ಒಪ್ಕೊಂಡಿಲ್ಲ. ಇಲ್ಲ ಅದನ್ನು ಒಪ್ಪಲ್ಲ, ಅದೂ ಇಲ್ಲ. ಎಲ್ಲಿವರೆಗೆ? ಇಲ್ಲ ಇಲ್ಲ ಇಲ್ಲ, ಎಲ್ಲಿವರೆಗೆ ಇಲ್ಲ? ಅನವಸ್ಥಾ. ಅದಕ್ಕೊಂದು ಗಡಿನೇ ಇಲ್ಲ. ಬ್ರಹ್ಮಜ್ಞಾನಸ್ಯ ಅವ್ಯವಸ್ಥೆವೇತಿ ಪರಿಹಾರಾರ್ಥ ಅಂತ ಆ ಉತ್ತರ ಕೊಡೋದು ನೋಡಿ. ಆ ಉತ್ತರ ಕೊಡೋದು ನೋಡಿದ್ರೆ ಎಷ್ಟು ಅಪಹಾಸ್ಯಾಸ್ಪದವಾದ ಪ್ರಶ್ನೆ ಅಂತ ಅನ್ಸುತ್ತೆ. ಈ ಪ್ರಶ್ನೆ ಮಾಡಿ ಆ ಉತ್ತರ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇವರು. ಸಾಪಿ ತಥಾಚೇತ್ ಅನವಸ್ಥಿತಿ ಬ್ರಹ್ಮಜ್ಞಾನಸ್ಯ ಅವ್ಯವಸ್ಥೆವೇತಿ ಪರಿಹಾರಾರ್ಥ. ದೇವರ ಜ್ಞಾನವೇ ನಮಗ್ ಬರಲ್ಲ ಅಂತ ಅವ್ಯವಸ್ಥೆ ಮಾಡಾಕಿದ್ರಿ. ಏನ್ ಅವ್ಯವಸ್ಥೆ ಮಾಡಾಕಿದ್ದು? ದೇವರು ಯಾರು ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಸುಂದರವಾಗಿ ವೇದವಾಕ್ಯ ಹೇಳಿದೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಕೊನೆಗೆ ನೀವು ವೇದವಾಕ್ಯ ವಿಚಾರ ಮಾಡ್ತಾ ಮಾಡ್ತಾ ಮಾಡ್ತಾ
ನಿಮ್ಮ ಸಿದ್ಧಾಂತ ನೀವೇನು ಒಪ್ಕೊಂಡಿದ್ದೀರಿ ಆಗ್ರಹ, ಅದನ್ನ ಸಮರ್ಥನೆ ಮಾಡ್ಲೇಬೇಕು ಹಠ. ಆ ವೇದ ವಾಕ್ಯಕ್ಕೆ ಆಚೆ ಈಚೆ ಎಳೆದು ಏನೋ ಒಂದು ಅರ್ಥ ಮಾಡಾಯ್ತು. ಏನ್ ಅರ್ಥ ಮಾಡಿದ್ದು? ಸತ್ಯಜ್ಞಾನ ಅನಂತ ಅದು ಬೇರೆನೆ ಅರ್ಥ ಹೇಳ್ತಾರೆ, ಬ್ರಹ್ಮ ಬೇರೆನೆ ಅರ್ಥ. ಅದ್ ಯಾವ ಬ್ರಹ್ಮನ ಬಗ್ಗೆ ಶಾಸ್ತ್ರನೂ ಬೇಡ ಅಂತ ಆಗೋಯ್ತು. ಏನೇನೋ ಹೀಗೆಲ್ಲ ಗೋಚಲಾಗಿ ಆಗಿ ಕೊನೆಗೆ ಬ್ರಹ್ಮಜ್ಞಾನ ಅಂದ್ರೆ ಏನು, ಬ್ರಹ್ಮನ ಜ್ಞಾನ ಅಂದ್ರೆ ಏನು ಇಲ್ಲ ಅಂತ ಅರ್ಥ. ಏನು ಗೊತ್ತಾಗ್ಲಿಲ್ಲ ನಮ್ಗೆ. ಯಾಕೆಂದ್ರೆ ಸತ್ಯತ್ವ ಇಲ್ಲ ಅನ್ನೋ ದೇವರಲ್ಲಿ ಇದೆಯಾ? ಇಲ್ಲ. ಅಸತ್ಯತ್ವ ಇಲ್ಲ ಅನ್ನೋದಿದ್ಯಾ? ಇಲ್ಲ. ಅಸತ್ಯತ್ವ ಇಲ್ಲ ಅನ್ನೋದಿಲ್ಲ ಅಂತಿದ್ಯಾ? ಅದೂ ಇಲ್ಲ. ಮತ್ ಏನಿದೆ? ಏನು ಇಲ್ಲ. ಮತ್ ದೇವರನ್ನು ತಿಳಿಯೋದು ಹೇಗೆ? ಬ್ರಹ್ಮಜ್ಞಾನಸ್ಯ ಅವ್ಯವಸ್ಥೇವ ಇತಿ ಪರಿಹಾರ ಅರ್ಥ. ನಾವು ಪರಿಹಾರ ಕೊಟ್ಟಿದ್ದಿಷ್ಟೇ. ಮಧ್ವಾಚಾರ್ಯರ ಪರಿಹಾರ ಒಂದೇ ಒಂದು ಶಬ್ದ ಹಾಕಿದ್ದು, ಸಾಚ ತಥಾ ಚೇತ್ ಅನವಸ್ಥಿತಿ. ಅವಸ್ಥೆನೇ ಇಲ್ಲ. ಬ್ರಹ್ಮಜ್ಞಾನದ ವ್ಯವಸ್ಥೆ ನೀವು ಸರಿಯಾಗಿ ಮಾಡ್ಲಿಲ್ಲ, ಅದು ಬೆಳೀತಾ ಹೋಗುತ್ತೆ ಅನ್ನೋದು ಒಂದಾಯ್ತು. ದೇವರ ಜ್ಞಾನ ಸರಿಯಾಗಿ ನೀವು ತಂದು ಕೊಡ್ಲೇ ಇಲ್ಲ ಈ ವೇದವಾಕ್ಯದಿಂದ. ಮತ್ತೆ ಇದು ವೇದವಾಕ್ಯಕ್ಕೆ ಮಾಡಿದ ಅನ್ಯಾಯ, ಸರಿ ಇಲ್ಲ ಅರ್ಥ ಹೇಳಿದ್ದು ಅಂತ. ಇಷ್ಟು ಇಲ್ಲಿ ಖಂಡನೆಯನ್ನ ಮಾಡ್ತಾ ಮುಂದಕ್ಕೆ ಇನ್ನು ಹಲವು ವಿಷಯಗಳನ್ನು ಹೇಳ್ತಾರೆ. ಬಹಳ ಚೆನ್ನಾಗಿ ಖಂಡನೆ ಮಾಡಿದ್ದಾರೆ. ಇನ್ನು ಮುಂದೆ ಇದರ ಮೇಲೆ ಏನು ಇಲ್ಲ ವಿಚಾರ ಮಾಡ್ಲಿಕ್ಕೆ. ಅಷ್ಟು ಚೆನ್ನಾಗಿ ಮುಂದೆ ಮಧ್ವಾಚಾರ್ಯರು ಹಾಗೆ ಅದಕ್ಕೆ ವಿವರಣೆ ಕೊಡ್ತಾ ಜಯತೀರ್ಥರು ಬಹು ಸುಂದರವಾಗಿ ವರ್ಣಿಸಿದ್ದಾರೆ. ಮತ್ತೆ ಇನ್ ಯಾವ ರೀತಿ ಈ ವಾಕ್ಯ ತಗೊಂಡು ಖಂಡನೆ ಮಾಡ್ತಾರೆ ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ನಮಸ್ಕಾರ ಗುರುಗಳೇ.